ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಗಾಯ್ಸ್. ಎಲ್ಲರೂ ವೀಕೆಂಡನ್ನ ಎಂಜಾಯ್ ಮಾಡ್ತಾ ಇದ್ದೀರಾ? ನಾನು ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ದಿನ ಆಗಿದ್ದು ಹೊರಗೆಲ್ಲೂ ಹೋಗಿಲ್ಲ. ಹಾಗಾಗಿ ಇನ್ನು ಸಂಕ್ರಾಂತಿ ಬೇರೆ ಬಂತಲ್ಲ, ಸ್ವಲ್ಪ ಸಣ್ಣ ಶಾಪಿಂಗ್ ಎಲ್ಲ ಇದೆ. ಮಗಳು ಕೂಡ ಹೊರಗೆ ಹೋಗಿ ಬರೋಣ ಮಮ್ಮಿ ಅಂತ ಹೇಳಿದ್ಲು. ಹಾಗಾಗಿ ಸ್ವಲ್ಪ ಕುಶಾಲ್ ನಗರ್ ಹೋಗ್ತಾ ಇದ್ದೀವಿ. ಹೋಗೋಣ ಅಂತ ರೆಡಿ ಆಗಿದ್ದೇನೆ ಗೈಸ್. ಇದು ನನ್ನ ಮಗಳು ನನಗೆ ಗಿಫ್ಟ್ ಮಾಡಿದಂಥ ಡ್ರೆಸ್. ಹೇಗಿದೆ ಟುಡೇ ನನ್ನ ಅಟೈರ್? ಕಾಟನ್ ಗೈಸ್, ನಂಗೆ ತುಂಬ 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 ಇಷ್ಟ ಆಯಿತು. ನನ್ನ ಇಷ್ಟಕ್ಕಿಂತ ನಿಮ್ಮೆಲ್ಲರ ಇಷ್ಟ ನನಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಹೇಳಿ, ಆಮೇಲೆ ಕೆಲವೊಂದು ಬ್ಯಾಡ್ ಕಮೆಂಟ್ಗಳು ಕೆಲವರು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನ್ನ ಮೇಲೆ ಇದು ಚೆನ್ನಾಗಿ ಕಾಣಿಸ್ತಿದೆಯಾ, ಇಷ್ಟ ಆಯಿತಾ? ಪ್ಯೂರ್ ಕಾಟನ್ ನನಗಂತೂ ಇಷ್ಟ ಆಗಿದೆ. ಕಂಫರ್ಟ್ ಫೀಲ್ ಆಗಿದೆ. ಡ್ರೈವಿಂಗ್ ಎಲ್ಲ ಮಾಡೋದ್ರಿಂದ ನನಗೆ ಅನ್ಕಂಫರ್ಟ್ ಅನ್ನಿಸ್ತಾ ಇಲ್ಲ ಗೈಸ್. ಕುಶಾಲನಗರ್ ಹೋಗಿ ನಾವು ಎಲ್ಲೆಲ್ಲಿ ಹೋಗ್ತೇವೆ ನೋಡಿ ಬನ್ನಿ. ನಿಮಗೊಂದು ಸೂಪರ್ ಆಗಿರೋ ಮ್ಯಾಚಿಂಗ್ ಸೆಂಟರ್ ಇದೆ ಕುಶಾಲನಗರಲ್ಲಿ. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, 6ವರೆಗೆ ಓಪನ್ ಇರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಅಲ್ಲಿ ವಿಸಿಟ್ ಮಾಡೋಣ. ಮತ್ತೇನೋ ನನ್ನ ಮಗಳು ಟ್ರೆಂಡ್ಸ್ಗೆ ಹೋಗೋಣ ಮಮ್ಮಿ ಅಂತ ಹೇಳಿದ್ಲು. ಸಣ್ಣ ಪುಟ್ಟ ಶಾಪಿಂಗ್ ಇದೆ. ಮತ್ತು ನಿಮಗೆಲ್ಲ ತೋರಿಸಿಲ್ಲ ಗಾಯ್ಸ್, ನನಗೆ ಒಬ್ಬಳು ಮಗಳು, ಇನ್ನೊಬ್ಬಳು ಈ ಮಗಳು. ಇದು ನನ್ನ ಮಗಳಿಗೆ ಅವಳ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಅವಳು ಈಗ ನನಗೆ ಕೊಟ್ಟಿದ್ದಾಳೆ ಹೀರಾ. ಇವಳ ಹೆಸರು ಗೈಸ್ ಹೀರಾ ಅಂತೇಳಿ. ಇವಳಿಗೆಲ್ಲ ಸ್ವಲ್ಪ ಮೆಡಿಸನ್ ಎಲ್ಲ ತರೋದಿದೆ. ಹಾಗೆ ಹೀರಾ ಹಾಯಿಡಕಂತ ನಾನು ವಿಡಿಯೋ ಮಾಡುವಾಗೆಲ್ಲ ಗೈಸ್ ಕೂಗ್ತಾ ಇರ್ತಾಳೆ. ಇವಳು ನನ್ನ 2ನೇ ಮಗಳು. ಹೆಂಗಿದ್ದಾಳೆ ಚಿನ್ನು? ನಿನಗೆ ಮೆಡಿಸನ್ ತೊಗೊಬರ್ದು ನೋಡಿ. ಚೈನೆಲ್ಲ ಕಿತ್ತಾಕ್ತಾಳೆ ಗೈಸ್. ಮೆಡಿಸನ್ ತೊಗೊಬರ್ತೀನಿ, ಅಳಬೇಡ, ಮನೇಲಿರೋ, ಬೇಗ ಬರ್ತೀನಿ. ಹೀಗೆ ಗೈಸ್, ಇವಳ ಬಗ್ಗೆ ಇನ್ನೊಂದಿನ ವಿಡಿಯೋ ಮಾಡೋಣ. ಸೂಪರ್, ನನಗೆ ತುಂಬ ಟೈಮ್ ಪಾಸು. ನನಗೇನೇ ಬೇಜಾರಿರಲಿ, ನೋವಿರಲಿ, ಇವಳ ಜೊತೆ ನಾನು ಆಟ ಆಡ್ಕೊಂಡು ಮಾತಾಡ್ಕೊಂಡಿರುವಾಗ ನನಗೆಲ್ಲ ಮರ್ತೋಗುತ್ತೆ. ನನ್ನ ಮಗಳು ಚಿಕ್ಕವಳು ಇರುವಾಗ ಇವಳನ್ನ ಹೇಗೆ ಕೇರ್ ಮಾಡ್ತೀವಿ ಹಾಗೆ ಮಾಡ್ತಾ ಇದ್ದೆ. ಈಗ ಇವಳನ್ನ ಮಾಡ್ತಾ ಇದ್ದೀನಿ. ಓಕೆ, ಟೈಮ್ ಆಗಿದೆ ಗಾಯ್ಸ್. ಚಿನ್ನು ಹೋಗು ಮಗಳ, ಬೇಗ ಹೋಗಿ ಬರ್ತೀವಿ. ಕಾರಲ್ಲಿ ಹೋಗ್ತಾ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಓಕೆ ಬಾಯ್. ಚೆನ್ನಾಗಿದ್ದೀನಾ? ಪ್ಲೀಸ್ ಹೇಳಿ, ಬ್ಯಾಡ್ ಕಮೆಂಟ್ ಮಾಡಬೇಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಯಾರೋ ಕೆಲವೊಬ್ಬರು ಮುದುಕಿ 70 ವರ್ಷ ಎಲ್ಲ ಹೇಳ್ತಾರಲ್ಲ ನೋಡಿ, 70 ವರ್ಷದ ಮುದುಕಿ ಚೆನ್ನಾಗಿದ್ದಾಳ? ಅವರಿಗೆ, ನಿಮಗೆಲ್ಲ ಗೈಸ್, ನೀವು ಎಷ್ಟಾದರೂ ನನ್ನ ಫ್ಯಾಮಿಲಿಯವರಲ್ವಾ, ನೀವು ನನಗೇನು ಹೇಳಲ್ಲ ಅನ್ನೋದು ಗೊತ್ತು. ಓಕೆ ಬಾಯ್, ಕಮೋನ್, ಲೆಟ್ಸ್ ಗೋ. ಕಾರಲ್ಲಿ ಸಿಗ್ತೇನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು. ಫಸ್ಟೇ ಹೇಳ್ತಾ ಇದ್ದೀನಿ, ಕೆಲವರು ಹೇಳ್ಕೊತಿದ್ದೆ ಏನು ಮೇಡಮ್ ಡ್ರೈವಿಂಗ್ ಮಾಡ್ಕೊಂಡೆಲ್ಲ ವಿಡಿಯೋ ಮಾಡ್ತೀರಾ ಅಂತ. ಖಂಡಿತ ನಾನು ವಿಡಿಯೋ ಮಾಡ್ತಾ ಇರೋದು ನನ್ನ ಮಗಳು ಅಲ್ವಾ ಚಿನ್ನು? ಇಲ್ಲ ಅಂದರೆ ಮೊಬೈಲ್ ಹೋಲ್ಡರ್ ಇದೆ, ಅಲ್ಲೇ ಇಟ್ಕೊತೀನಿ ಗಾಯ್ಸ್ ಅಷ್ಟೇ. ಓಕೆ, ನಿನ್ನೆ ನಮ್ಮ ಬಿಗ್ ಬಾಸ್ ಮನೆ ಕಿಚ್ಚನ ಚಪ್ಪಾಳೆ ಎಷ್ಟು ಜನ ಖುಷಿ ಆಯಿತು. ಅಶ್ವಿನಿ ಮತ್ತು ಧ್ರುವಂತ್ ಅವ್ರಿಗೆ, ಅದು ನಮ್ಮ ಧ್ರುವಂತ್ ಅವ್ರಿಗೆ ಮೆಂಟಲ್ ನನ್ನ ಮಗ ಅಂತ ನಾನಂತೂ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಮೆಂಟಲ್ ಆಯಿತಾ? ಅವನಿಗೆ ಫುಲ್ ಸೀಸನ್ದು ಚಪ್ಪಾಳೆ ಅಂತೆ. ಅದು ಬಿಟ್ಟರೆ ಅಶ್ವಿನಿಗೆ ವಾರದ ಚಪ್ಪಾಳೆ. ಓಕೆ, ಅಶ್ವಿನಿ ಆಟದ ವಿಷಯದಲ್ಲಿ ಮಾತ್ರ, ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ, ಆಟದ ವಿಷಯದಲ್ಲಿ ಮಾತಾಡೋಂಗೆ ಇಲ್ಲ. ಸೂಪರಾಗಿ ಆಡಿದ್ದಾರೆ. ಅದು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಡಬಲ್ ಗೇಮ್ ಮಾಡಿಕೊಂಡು ಇನ್ನೊಂದು ಮತ್ತೊಂದು, ಅದಕ್ಕೂ ಬೇಕು ದಮ್ಮಿರಬೇಕು. 70 ನಿಮಿಷ ಒಬ್ಳು ಲೇಡಿ ಅದು ಹಿಡ್ಕೊಂಡು ನಿಂತ್ಕೊಂಡು ಟಫು ಟಾಸ್ಕ್ ಎಲ್ಲ ಆಡೋದು ಅಂದರೆ ಸುಲಭದೇನು ಮಾತಲ್ಲ ಗೈಸ್. ಚೆನ್ನಾಗಿ ಆಡಿದ್ರು. ಓಕೆ, ಮತ್ತೆ ಏನಂತ ಹೇಳೋದು, ಇನ್ನು ರಕ್ಷಿತನ ಅಷ್ಟೆಲ್ಲ ಇದು ಮಾಡಿಬಿಟ್ಟು ಆಯಿತಾ. ಯಾಕೆಂದರೆ ನಮ್ಮ ಸುದೀಪ್ ಸರ್ ಅಂತಿದ್ವಿ, ಸುದೀಪ್ ಅವರೇ ಅಂತಿದ್ವಿ ಆಯಿತಾ, ನಮ್ಮ ಹೀರೋ ಅಂತಿದ್ವಿ. ಈಗೇನು ಈ ಬಿಗ್ ಬಾಸ್ಗೆ ಬಂದುಬಿಟ್ಟು ಅದೆಲ್ಲ ನಮ್ಮ ಅಭಿಪ್ರಾಯಗಳನ್ನ ತಲೆ ಕೆಳಗೆ ಮಾಡಿದ್ರು ಸುದೀಪ್ ಸರ್ ಅನಿಸುತ್ತೆ. ನಮ್ಮ ಸುದೀಪ್ ಅವರು ಸಾಕು ಅಷ್ಟು ಹೇಳಿದ್ರೆ. ರಕ್ಷಿತನ ಅದೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ನೆನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ
ಬೇರೆಯವರಿಗೆಲ್ಲ ಹೇಳೋಕ್ಕೆ ಮೀಟ್ರ್ ಇಲ್ಲ, ಏನಿಲ್ಲ. ಏನೋ ಒಟ್ಟಲ್ಲಿ ವೀಕೆಂಡ್ ಎಪಿಸೋಡನ್ನು ತಗೊಂಡಿರೋ ಪೇಮೆಂಟಿಗೋ ಇಲ್ಲ ಏನಂತ ಹೇಳೋದು ಗೈಸ್. ಹಂಗೆ ಹೇಳಿದ್ರು ಅದಕ್ಕೂ ಕಮೆಂಟ್ ಶುರು ಆಗಿಬಿಡುತ್ತೆ. ನಂದೊಂದು ಇದೊಂದು ಕೆಲಸ, ನಾನು ವೀಕೆಂಡ್ ಮುಗಿಸ್ಬಿಡ್ಬೇಕು ಅನ್ನೋ ಥರದಲ್ಲಿ ಮಾತಾಡಿದ್ರು ಅಂತ ಅನಿಸತ್ತೆ ನನಗೆ. ಆಯಿತಾ, ರಕ್ಷಿತನ ಕೂರಿಸ್ಕೊಂಡು ಪಾಪ ಹುಡುಗಿ ಪರದಾಡ್ತಾ ಇದೆ. ಎಲ್ಲರೂ ಕೇಳ್ತೀರಾ, ಏನು ಮೇಡಮ್ ಹೀಗೆ ಹೇಳ್ತೀರಾ, ವಾರದ ಎಪಿಸೋಡ್ ಫುಲ್ಲು ಬಾಯ್ ಬಡ್ಕೊತಾಳೆ ರಕ್ಷಿತಾ, ಎಲ್ಲ ಮಾತಾಡ್ತಾಳೆ, ವೀಕೆಂಡ್ ಬಂದಾಗ ಡ್ರಾಮಾ ಮಾಡ್ತಾಳೆ ಅಂತಾರೆ ಕೆಲವರು. ಅಂಥವ್ರಿಗೆ ಹೇಳೋದು, ಯಾಕೆ ರಕ್ಷಿತನ ಬಗ್ಗೆ ಗೊತ್ತಿರೋವ್ರಿಗೆ ಯಾರು ಹಾಗೆ ಮಾತಾಡಲ್ಲ, ಎಲ್ಲ ಕರೆಕ್ಟಾಗಿ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ಸುದೀಪ್ ಸರ್ ಮುಂದೆ ಮಾತಾಡೋಕ್ಕೆ ಆ ಹುಡುಗಿ ತಡಬಡಾಯಿಸುತ್ತೆ. ಏನು ಮಾತಾಡ್ತೀನಿ ಅವಳಿಗೆ ಗೊತ್ತಿಲ್ಲ. ವಾರ ಇಡೀ ಮಾಡೋ ಟಾಸ್ಕಲ್ಲಿ ಏನು ಮಾತಾಡ್ತಾಳೆ ಅಂದರೆ ಏನೇ ಮಾತಾಡ್ತಾಳೆ. ಒಟ್ಟಲ್ಲಿ ಪಾಪ ಆ ಹುಡುಗಿ ಮನಸ್ಸಲ್ಲಿ ಅನ್ಕೊಳ್ಳೋದೊಂದು, ಅವಳಿಗೆ ಮಾತಾಡೋಕ್ಕೆ ಗೊತ್ತಿಲ್ಲ. ಆದರೂ ಅವಳು ಮಾತಾಡೋ ರೀತಿ, ಅವಳಿಗೆ ಇದೇ ವಿಷಯಕ್ಕೆ ಹೇಳ್ತಿದ್ದಾಳೆ ಅನ್ನೋದು ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಅಲ್ವಾ. ಹಾಗೆ ಮಾತಾಡೋ ಅವಳು ಸುದೀಪ್ ಸರ್ ಮುಂದೆ ಮಾತಾಡೋಕ್ಕೆ ತಡಬಡಾಯಿಸ್ತಾಳೆ, ಡ್ರಾಮಾ ಮಾಡ್ತಾಳೆ, ಬ್ಲಾ 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 ಏನೇನೋ ಹೇಳ್ತಾರೆ ಕೆಲವರು. ಆ ಹುಡುಗಿ ಆ್ಯಕ್ಚುಲಿ ಸುದೀಪ್ ಅವರು ಮುಂದೆ ಬಂದು ನಿಂತಾಗ ಸ್ವಲ್ಪ ಅವಳು ನರ್ವಸ್ ಆಗೋದು ಎಲ್ಲರಿಗೆ ಗೊತ್ತು. ನಾವಾದರೂ ಅಷ್ಟೇ, ನಾವಿವಾಗ ಇಷ್ಟೊಂದು ಧೈರ್ಯವಾಗಿರ್ತೀವಿ, ಇದಾಗಿರ್ತೀವಿ. ಆದರೆ ಕೆಲವೊಂದು ವ್ಯಕ್ತಿಗಳ ಮುಂದೆ ನಾವು ಮಾತಾಡೋಕ್ಕೆ ನಮಗೆಲ್ಲವೂ ಬುದ್ಧಿ ಇರುತ್ತೆ, ಎಲ್ಲ ಇರುತ್ತೆ. ನಾವು ಕೂಡ ಕೆಲವೊಂದು ಸಲ ಒಂಥರ ಆಗುತ್ತೆ, ಕೆಲವೊಂದು ತುಂಬ ಭಯದಲ್ಲೋ ಏನೋ ಒಂದು ವ್ಯಕ್ತಿ ಮೇಲೆ ನಾವು ಅಪಾರವಾದ ಭಕ್ತಿ ಇದೆ, ಶ್ರದ್ಧೆ ಇದೆ, ಗೌರವ ಇದೆ, ಅವರೊಂದು ಯಾವುದೋ ಒಂದು ಇದ್ರ ಪೋಸ್ಟಲ್ಲಿ ಇದ್ದಾರೆ ಅಂತ ಹೇಳುವಾಗ ಅವ್ರ ಮುಂದೆ ಕೆಲವು ನಾವು ಮಾತಾಡುವಾಗ ನಾವಾದರೂ ಕೂಡ ಏನು ಮೇಡಮ್ ನೀವು ನಾವಾದರೆ ಅಂತೀರಾ ಏನೋ ಅಂದರೆ, ಈಗ ನೋಡಿ ಬೇರೆದೆಲ್ಲ ಬೇಡ, ಈಗ ಒಂದು ಕೋರ್ಟೋ ಬೇರೆದೋ ಇನ್ನೊಂದಕ್ಕೋ ಹೋಗ್ತೀವಿ, ಹೋದಾಗ ಅಲ್ಲಿ ಜಡ್ಜ್ ಮುಂದೆ ನಾನೀಗ ಈ ವಿಡಿಯೋದಲ್ಲಿ ಇಷ್ಟು ಮಾತಾಡ್ತಾ ಇದ್ದೀವಿ ಅಲ್ವಾ, ಒಬ್ಬರು ಒಂದು ಜಡ್ಜೇ ಅಂದ್ಕೊಳ್ಳೋಣ, ನಾನು ಫಾರ್ ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ ಗೈಸ್. ಅಲ್ಲಿ ನಾವು ಹೀಗೆ ಮಾತಾಡೋಕ್ಕಾಗಲ್ಲ. ಅವ್ರ ಪೋಸ್ಟು ಅವ್ರ ಸೀಟಿಗೆ ಅವ್ರದ್ದೇ ಆದ ಗೌರವ ಇರುತ್ತೆ, ಬೆಲೆ ಇರುತ್ತೆ, ಆ ಬೆಲೆನ ನಾವು ಕೊಡಲೇಬೇಕಿರುತ್ತೆ. ಹಾಗೆ ಮಾತಾಡುವಾಗ ನಾವು ಸ್ವಲ್ಪ ತಡಬಡಾಯಿಸೋದು ಕಾಮನ್ನು. ಅದೇ ಪರಿಸ್ಥಿತಿ ನಮ್ಮ ರಕ್ಷಿತನಂದು. ಹಾಗೂ ಹೀಗೂ ಮಾಡಿಬಿಟ್ಟು ನಮ್ಮ ಸುದೀಪ್ ಸರು ಕರೆಕ್ಟಾಗಿ ಸಿಕ್ಕಾಕಿಸ್ಕೊಂಡ್ರು. ಅವಳಿಗೆ ಏನು ಮಾತಾಡೋಕ್ಕೂ ಮೇಲೆ ನೋಡ್ತಾಳೆ, ಕೆಳಗೆ ನೋಡ್ತಾಳೆ. ನೋಡು ಅವಳು ತಡಬಡಾಯಿಸೋ ಸಂದರ್ಭನೇ ಕ್ಯಾಚ್ ಮಾಡಿಬಿಟ್ಟು ಎಲ್ಲಿ ಹೆಂಗೆ ಹೇಳಿ ಇವ್ರ ಮಾತಿನ ಚಪಲನ ತೀರಿಸ್ಕೋಬೇಕೋ ಆ ಥರ ತೀರಿಸ್ಕೊಂಡ್ರು ನಮ್ಮ ಸುದೀಪ್ ಸರ್ ಅಂತ ನನಗೆ ಅನ್ನಿಸ್ತಾ ಇದೆ. ಆಯಿತಾ, ರಕ್ಷಿತನ ವಿಷಯದಲ್ಲಿ ಅಷ್ಟೆಲ್ಲ ಮಾತಾಡೋ ನೆಸೆಸಿಟಿ ಇರಲಿಲ್ಲ. ಅದು ಬರ್ತಾ 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 ಕೊನೆ ವಾರದ ಬರ್ತಾ ಇರುವಾಗ ಪಾಪ ಹುಡುಗಿ ಮೇಲೆ ಏನು ಮಾತಾಡಿ ಏನು ಇಷ್ಟು ವಾರನೇ ಇದು ಮಾಡೋಕ್ಕಾಗದೇ ಇರೋ ಇದು ಈಗ ಬಂದ್ಬಿಟ್ಟು ಸ್ಟಾರ್ಟಿಂಗು ಹೀಗೆ ಮಾಡಿದ್ರು. ಆಯಿತಾ, ಆ ರಕ್ಷಿತಾ ಅಂದಮೇಲೆ ಲಾಸ್ಟಲ್ಲಿ ಒಂದು 2-3 ವೀಕ್ ಆದಮೇಲೆ ಅವಳ ಮುಂದೆ ಬೇರೆ ಥರ ಸಾರಿ ಕೇಳೋದಲ್ಲ, ಏನೋ ನಮ್ಮಿಂದ ಇದಾಗಿದೆ. ಯಾಕಂದರೆ ಎಲ್ಲ ಫ್ಯಾನ್ಸು ಉಗಿತಾ ಇದ್ರಲ್ಲ ಕ್ಯಾಕ್ರಸಿ ಮುಖಕ್ಕೆ, ಅದಕ್ಕೆ ಏನೋ ಒಂದು ತಿಪ್ಪೆ ಸಾರಿಸಿದ್ರು. ಈಗ ಇನ್ನು ಮುಗಿತಾ ಇದೆ, ಇನ್ನೇನಾಗಬೇಕು, ಇನ್ನು ನೆಕ್ಸ್ಟ್ ಇಯರ್ ಅಲ್ವಾ ಬಿಗ್ ಬಾಸು, ಆಗ ನೋಡ್ಕೊಂಡ್ರೆ ಆಯಿತು ಅಂತನೇನೋ ಈ ಥರ ಕೊಟ್ಟರು. ಇನ್ನು ನಮ್ಮ ಧ್ರುವಂತನ ಹೊಗಳಿದ್ದು ಏನು ಕಿತ್ತು ಗುಡ್ಡೆ ಹಾಕೋದ್ನೋ ಗೊತ್ತಿಲ್ಲ. ಫುಲ್ಲು ಸೀಸನ್ ಚಪ್ಪಾಳೆ ಅಂತೆ ಗೈಸ್. ನಿಮಗೆಲ್ಲ ಏನು ಅನ್ನಿಸ್ತು? ಎಷ್ಟು ಜನಕ್ಕೆ ಖುಷಿ? ನನಗೇನು ಧ್ರುವಂತನ ಮೇಲೆ ಪರ್ಸ್ನಲ್ ಆಗಿ ಯಾವ ಇದು ಇಲ್ಲ, ನಿಮಗೆ ಗೊತ್ತಿರೋ ಹಾಗೆ. ಆಯಿತಾ, ಅವರು ಏನು ನಾನು ಧ್ರುವಂತನ ಮನೆಗೆ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕಾಗಿಲ್ಲ, ಇಲ್ಲ ನಮಗೆ ಒಳ್ಳೆಯವರು ಅಂದ್ಕೊಂಡ್ರು ಅನ್ನೋರ ಹತ್ರ ಹೋಗ್ಬಿಟ್ಟು ನಾವು ಬೇಡ್ಕೊಂಡು ಜೀವನ ಮಾಡೋ ಪರಿಸ್ಥಿತಿ ಇಲ್ಲ. ನಮಗೆ ಇಷ್ಟ ಆದವರು ಕೆಲವೊಂದು ಸಲ ಇವ್ರು ಮಾಡೋ ನಿರ್ಧಾರಗಳು ಅಲ್ಲಿ ತಪ್ಪು ಅನ್ನಿಸುವಾಗ ಮಾತಾಡಲೇಬೇಕು. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಕೆಲವೊಂದು ತಪ್ಪು ಸರಿ ಹೇಳೋಂಥ ಅಧಿಕಾರ ನಮಗಿದೆ ಅನ್ನೋ ಸಲಿಗೆಯಿಂದ ಬಿಗ್ ಬಾಸ್ ಫ್ಯಾನ್ ಆಗಿರೋ ಸಲಿಗೆಯಿಂದ ಸುದೀಪ್ ಅವರ ಮೇಲೆ ಇಟ್ಟಿರೋ ಗೌರವ ಪ್ರೀತಿಯಿಂದ ಇಂಥ ಸಿಲ್ಲಿ ರೀಸನ್ಗಳ ಕೊಟ್ಟು ಅವರು ಗಳಿಸಿರೋ ಅಂಥ ಹೆಸರನ್ನು ಈ ಥರದಲ್ಲೆಲ್ಲ ಹಾಳು ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಉದ್ದೇಶದಿಂದ
ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನಮ್ಮದು ಏನು ಎಕ್ಸ್ಟ್ರಾ ಇಲ್ಲ. ನನಗಿಷ್ಟ ಆಗಲಿಲ್ಲ ಗಾಯ್ಸ್, ಆಯಿತಾ. ವಾರ ಇದು ಸ್ಟಾರ್ಟಿಂಗೇ ಗೊತ್ತಾಗ್ಬಿಡುತ್ತೆ ಹೆಂಗೆ ಏನು ಅಂತ. ಒಂದು ಸಾಧಾರಣವಾಗಿ ಕಾಮನ್ ಆಗಿರೋವಂಥ ಕೆಲವು ನುಡಿ ಮಾತುಗಳಿದೆ. ಅನ್ನ ಬೆಂದಿದೆಯಾ ಅಂತ ನೋಡೋಕ್ಕೆ ಒಂದು ಅಗಳು ತೆಗೆದು ನೋಡಿದ್ರೆ ಸಾಕು, ಅನ್ನ ಯಾವ ಥರ ಇದೆ, ಬೆಂದಿದೆಯಾ, ಊಟ ಮಾಡೋಕ್ಕೆ ರೆಡಿಯಾಗಿದೆಯಾ ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಇವರ ಹಣೆ ಬರ, ಈ ಧ್ರುವಂತದಾಗಲಿ ಅಶ್ವಿನಿದಾಗಲಿ ಕೆಲವೊಂದು ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳು ಅವ್ರ ಯೋಗ್ಯತೆ ಸ್ಟಾರ್ಟಿಂಗೇ ಗೊತ್ತಾಗ್ಬಿಟ್ಟಿತ್ತು, ಒಂದು ಅಗಳಲ್ಲೇ ಗೊತ್ತಾಯಿತು. ಇನ್ನು ಪೂರ್ತಿ ಈಗ ಕೊನೆಯಲ್ಲಿ ಇವ್ರಿಗೆ ಬೇಕಾದವ್ರನ್ನ ಇದು ಮಾಡಿ ಯಾಕೋ ಗಿಲ್ಲಿ ಮೇಲೆ ಇಂಟ್ರೆಸ್ಟೇ ಕಮ್ಮಿ ಆಯಿತು ಅನ್ನೋ ಹಂಗೆ ಕಾಣಿಸುತ್ತೆ. ಗಿಲ್ಲಿ ವಿಷಯನೇ ಇಲ್ಲ, ಯಾಕೆ TRP ಎಲ್ಲ ಕಮ್ಮಿ ಆಯ್ತೇನೋ. ಯಾಕಂದರೆ ಈ ವಾರ ಹೈಲೈಟ್ ಮಾಡಿದ್ದು ಬರೀ ಅಶ್ವಿನಿ ಅಲ್ವಾ. ಅವರ ಪ್ರಕಾರ ಗಿಲ್ಲಿಯಿಂದ ಎಲ್ಲೋ ಇದಾಗುತ್ತೆ ಅಂತ ಇರ್ಬೋದು. ಆದರೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಎಲ್ಲ ಮಾಡಿಕೊಡ್ತಾ ಇರೋದು ಗಿಲ್ಲಿ. ಪ್ರತಿಯೊಂದು ಪ್ರೋಮೋದಲ್ಲೂ ಬೇಕಾಗಿರೋದು ಗಿಲ್ಲಿ ವಿಷಯ. ಪ್ರೋಮೋ ಹಾಕೊಂಡು ದುಡ್ಡು ಸಂಪಾದನೆ TRP ಮಾಡ್ತಾ ಇರೋರು ಕಲರ್ಸ್ ಅವರು. ಈ ಲೆವೆಲಿಗೆ ಬಂದು ನಿಲ್ಲಬೇಕು ಅಂತ ಹೇಳಿದ್ರೆ ಸುದೀಪ್ ಅವರು ಈ ಥರ ಬಂದು ನಿಂತು ಜಬರ್ದಸ್ತಾಗಿ ಬಿಗ್ ಬಾಸ್ ನಡೆಸ್ಕೊಡ್ಬೇಕು ಅಂದರೆ ಅಲ್ಲಿ ಗಿಲ್ಲಿ, ರಕ್ಷಿತಾ ಇವರುಗಳ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಇವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾನು ಕೂಡ ಡ್ರೈವಿಂಗಲ್ಲಿ ಇದ್ದೀನಿ. ಇವತ್ತು ಬೇಜಾನ್ ಕೆಲಸಗಳಿದೆ, ನಾನು ಮುಂಚೆನೇ ಹೇಳಿದಾಗೆ. ನೋಡೋಣ ಮತ್ತೆ ಇವತ್ತಿನ ಯಾರೆಲ್ಲ ಮನೆಗೆ ಹೋಗ್ತಾರೆ, ಏನು ಎತ್ತ ಹೇಗೆ ಅಂತ ಹೇಳಿಬಿಟ್ಟು. ಬಿಗ್ ಬಾಸ್ ಬಗ್ಗೆ ಮಾತಾಡೋದೇ ಯಾಕೋ ವೇಸ್ಟು ಅಂತ ಅನಿಸುತ್ತೆ ಗೈಸ್, ನಿಜವಾಗಿ ಒಂಥರ ಅನಿಸುತ್ತೆ. ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತು ಇಷ್ಟೇ. ಗಿಲ್ಲಿನ ನೋಡಿ ಹೇಗೆ ಇದು ಮಾಡಿ. ಅಲ್ಲ ಏನು ಗಿಲ್ಲಿ ಅವರೇ ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಮಾತಾಡೋಕ್ಕೆ ಬಿಟ್ರೆ ಅಲ್ಲಪ್ಪ ನೀನು ಸುದೀಪ, ನೀನು ಮಾತಾಡೋಕೆ ಬಿಟ್ರಲ್ವಾ. ಎಲ್ಲ ಕಡೆಯಿಂದನೂ ನಿಮಗೆ ಬೇಕಾದವ್ರನ್ನ ಮೇಲೆ ಎತ್ತಿ ಹಿಡಿದು ಗಿಲ್ಲಿನ ಡೌನ್ ಮಾಡಿಬಿಟ್ಟು ಗಿಲ್ಲಿ ಏನು ತುಂಬ ಸೈಲೆಂಟ್ ಆಗಿದೆಯಾ ಅಂತ ಹೇಳಿದ್ರೆ ಪಾಪ ಅವನು ಏನು ಹೇಳ್ತಾನೆ ಅಲ್ವಾ. ಇಲ್ಲ ಸುದೀಪ್ ಅವರೇ ನಿಮಗೇನಾದರೂ ಒಂದು ಸ್ವಲ್ಪ ಉರಿತಾ ಇದೆಯಾ ಅಂತ ಗಿಲ್ಲಿ ಫಾಲೋವರ್ಸ್ ಎಲ್ಲ ನೋಡಿಬಿಟ್ಟು ಏನಾದರೂ ತಡ್ಕೊಳಕ್ಕಾಗ್ತಾ ಇಲ್ವಾ. ಅದಕ್ಕೆ ಯಾಕೆ ಮಾತಾಡಿಸ್ಲೋ ಬೇಡವಾ ಅಂತ ಗಿಲ್ಲಿನ ಮಾತಾಡ್ಸಿದ್ರ. ರಕ್ಷಿತನ ವಿಡಿಯೋನ ಆಲ್ರೆಡಿ ನೀವು ಪ್ರೋಮೋದಲ್ಲೇ ಹಾಕ್ಬಿಟ್ಟು ಎಲ್ಲರಿಗೆ ತೋರಿಸ್ಬಿಟ್ಟಿದ್ದೀರಾ, ಆಯ್ತಾ. ರಕ್ಷಿತಾ ಹೀಗೆ ಪೊಸೆಸಿವ್ನೆಸ್ ಇದೆ, ಹಾಗಿದೆ, ಹೀಗಿದೆ, ಅದು ಇದು ಬದನೆಕಾಯಿ ಅಂತ ತೋರಿಸ್ಬಿಟ್ಟಿದ್ದೀರಾ. ಇನ್ನು ನೆನ್ನೆ ತೋರಿಸಿದ್ದು ಸಾಕಾಗಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನು ನೀವು ಹೈಲೈಟ್ ಮಾಡ್ಕೊಳ್ಳೋಕ್ಕೆ, ಕೆಲವ್ರನ್ನ ಹೈಲೈಟ್ ಮಾಡೋಕ್ಕಾಗಿ ಪುನಃ ಅದನ್ನೇ ರಿಪೀಟ್ ಮಾಡಿ ರಕ್ಷಿತನಿಗೆ ತೋರಿಸ್ಬಿಟ್ಟು ಆ ಹುಡುಗಿನ ಕುಗ್ಸೋ ಅಂತ ನೆಸೆಸಿಟಿ ನಿಮಗೆ ಶೋಭೆನೇ ಇಲ್ಲ. ನಿನ್ನೆ ನೀವು ನಡೆಸ್ಕೊಟ್ಟಂಥ ವೀಕೆಂಡ್ ಎಪಿಸೋಡು, ನೀವು ನಡೆಸ್ಕೊಟ್ಟ ರೀತಿ ಸುದೀಪ್ ಅವರೇ ನಿಮಗೆ ಶೋಭೆನೇ ಅಲ್ಲ. ಓಕೆ ಗೈಸ್, ಹೋಗ್ತಾ ಇದೆ, ದಾರಿ ಸಾಗ್ತಾ ಇದೆ. ಕುಶಾಲ್ ನಗರ್ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಚಿನ್ನ ಇಲ್ಲಿಂದ? 20 ಅಲ್ಲ 30-35 ಇದೆ. ನಾವಿರೋ ಪ್ಲೇಸಿಂದ ನಮ್ಮ ಮನೆಯಿಂದ ಕುಶಾಲ್ ನಗರಕ್ಕೆ 40 ಕಿಲೋಮೀಟರ್ ಇದೆ ಗಾಯ್ಸ್, ಆಯಿತಾ. 40 ಕಿಲೋಮೀಟ್ರ್ ಅಂದರೆ ಈಗ ಆಲ್ಮೋಸ್ಟ್ 10 ಕಿಲೋಮೀಟರ್ ಬಂದಿರ್ಬೋದು ಅಷ್ಟೇ. ಫುಲ್ ಫಾರೆಸ್ಟು ನಾನು ತೋರಿಸ್ತೇನೆ ಹೋಗುವಾಗ, ಮಸ್ತ್ ಇರುತ್ತೆ. ಪ್ಲೀಸ್ ಎಲ್ಲರೂ ನನ್ನ ಫಾಲೋವರ್ಸ್ ಎಲ್ಲ ಬನ್ನಿ. ಎಷ್ಟಮ್ಮ? 31 ಕಿಲೋಮೀಟರ್ ಇದೆ ಅಂತೆ. ಇನ್ನು ಬೋರ್ಡ್ ನೋಡೋದು ಸೂಪರಾಗಿದೆ ಗೈಸ್. ನಮ್ಮ ಕೂರ್ಗು, ನಮ್ಮ ಕುಶಾಲ್ ನಗರ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಯಾರು ಯೋಚನೆ ಮಾಡಬೇಡಿ. ನೀವೆಲ್ಲ ಬಂದರೆ ನಾವು ಉಳಿಯೋಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನನಗೂ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ. ನೀವೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಜೊತೆಗೆ ಹುಟ್ಟಿದವರು, ಹೆತ್ತವರು, ಕಟ್ಕೊಂಡವರು ಕೂಡ ನಮಗೆ ಈ ರೀತಿ ಸಪೋರ್ಟ್ ಮಾಡಲಿಲ್ಲ, ಇಷ್ಟೊಂದು ಪ್ರೀತಿ ಮಾಡಲಿಲ್ಲ. ನಿಮ್ಮೆಲ್ಲರ ಪ್ರೀತಿ ಎಲ್ಲ ನೋಡುವಾಗ ನಿಜವಾಗಿ ನನಗೆ ಕಣ್ಣು ತುಂಬಿ ಬರುತ್ತೆ. ನಿಮ್ಮನ್ನೆಲ್ಲ ನನಗೆ ಮೀಟ್ ಮಾಡಬೇಕಂತ ಆಸೆ ಆಗುತ್ತೆ. ಒಂದು ಲೈವ್ ವಿಡಿಯೋ ಮಾಡೋಣ, ಲೈವಲ್ಲಿ ಬರ್ತೀನಿ ಒಮ್ಮೆ. ಎಲ್ಲರೂ ಪ್ಲೀಸ್ ಬನ್ನಿ, ನನ್ನ ಜೊತೆ ಮಾತಾಡಿ ಪ್ಲೀಸ್. ಓಕೆ ಬನ್ನಿ, ಕಮ್ ಆನ್, ಲೆಟ್ಸ್ ಗೋ. ನೋಡಿ ಗೈಸ್, ಕ್ಲೈಮೇಟ್ ಎಲ್ಲ ಹೇಗಿದೆ ಅಂತ ಹೇಳಿದ್ರೆ ಅಬ್ಬಬ್ಬಬ್ಬಬ್ಬ, ಒಳ್ಳೆ ನೈಟ್ ಮಳೆ ಬಂದಿದೆ ಗೈಸ್ ನಮ್ಮ ಸೈಡು. ಏನೋ ಸೈಕ್ಲೋನ್ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಇಷ್ಟು ದಿನ ಬಿಸಿಲು ಇತ್ತು, ಆ ಮಳೆ ಬಂದ
ಇದೆ ಅಂತ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ವಾ ಚಿನ್ನ? ಸೂಪರ್ ಆಗಿದೆ. ಏನು ಅನಿಸ್ತಿದೆ ಅಪ್ಪ ಬೆಂಗಳೂರಿಗೂ ಇಲ್ಲಿಗೂ? ಚೆನ್ನಾಗಿದೆ ಅಷ್ಟೇ ಗೈಸ್ ಅವ್ರು ಹೇಳೋದು. ಪ್ಲೀಸ್ ಏನು ಅನ್ಕೋಬೇಡಿ, ಅವ್ರದ್ದು ಅಷ್ಟೇ ಮಾತು. ಚೆನ್ನಾಗಿದೆ, ಅಷ್ಟು ಖುಷಿ ಆಗುತ್ತೆ. ರೋಡಲ್ಲಿ ಏನು ವೆಹಿಕಲ್ ಇಲ್ಲ, ಅಲ್ಲೊಂದು ಇಲ್ಲೊಂದು ಮಾತ್ರ. ಸಂಡೇ ಬೇರೆ ಅಲ್ಲ. ಆ್ಯಕ್ಚುಲಿ ಈ ರೋಡಲ್ಲಿ ಏನು ಅಷ್ಟೊಂದು ವೆಹಿಕಲ್ಸ್ ಇರಲ್ಲ. ತುಂಬ ಖುಷಿ ಆಗುತ್ತೆ ಅಲ್ಲ, ಶೆಕೆ ಇಲ್ಲ, ಸೂಪರ್ ಆಗಿದೆ. ಓಕೆ ಗಾಯ್ಸ್, ಮತ್ತೆ ಸಿಗ್ತೇನೆ. ನೋಡಿ ನಮ್ಮ ರೋಡು. ಹಲೋ ಗಾಯ್ಸ್, ಕುಶಾಲನಗರ ಎಂಟರ ಬೀಚ್. ಫ್ರೆಂಡ್ಸಿಗೆ ಬಂದ ಆಯಿತು. ಫ್ರೆಂಡ್ಸ್ ತೋರಿಸಿ. ಇದು ನಮ್ಮ ಕುಶಾಲನಗರಲ್ಲಿ ಅಂದರೆ ಮಡಿಕೇರಿ ರೋಡಲ್ಲಿದೆ ಗಾಯ್ಸ್. ಕಲೆಕ್ಷನ್ನು ನಾನು ಲಾಸ್ಟ್ ವೀಕ್ ಒಂದು ಸಲ ಬಂದಿದ್ದೆ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು. ಇವಾಗ ಏನಿದೆ ಗೊತ್ತಿಲ್ಲ. ನನಗೇನು ತೊಗೊಳಕ್ಕಿಲ್ಲ, ಮಗಳಿಗೆ ಏನೋ ತೊಗೊಳಕ್ಕಿದೆ ಅಂತೆ. ನೋಡು ಚಿನ್ನ, ಯಾವುದೆಲ್ಲ ಬೇಕು. ಗೈಸ್, ಇಷ್ಟೊತ್ತು ಸುಮಾರು ಶಾಪಿಂಗ್ ಆಯಿತು. ಮೊನ್ನೆ ನಾನೊಂದು 4-5 ತೊಗೊಂಡಿದ್ದೀನಿ ಆಯಿತಾ. ಈಗ ಮಗಳ ತೊಗೊಂಡ್ಲು. ಏನೆಲ್ಲ ತೊಗೊಂಡ್ವಿ ಅನ್ನೋದು ಸ್ವಲ್ಪ ರಶ್ ಇತ್ತು, ಸಂಡೇ ಅಲ್ವಾ, ಹಾಗೆ ವೀಡಿಯೋ ಮಾಡಲಿಲ್ಲ ನಾನು. ಯಾವ್ದು ತೊಗೊಂಡೆ ಅಂತ ನಾನು ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ತೀನಿ ಆಯಿತಾ. ಇಲ್ಲೊಬ್ಬರು ಗೀತಾ ಅಂತ ಹೇಳಿಬಿಟ್ಟು ಒಬ್ಬರು ಇದ್ದಾರೆ ಪಾಪ. ಎಲ್ಲ ನನಗೆ ಲಾಸ್ಟ್ ವೀಕ್ ಎಲ್ಲ ತೆಗೆದು ತೋರಿಸಿದ್ರು. ನಾನು ಚೂಸ್ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಒಂದು ಚೆನ್ನಾಗಿರಲಿಲ್ಲ, ಅವ್ರು ಸೆಲೆಕ್ಟ್ ಮಾಡಿಕೊಟ್ಟಿದ್ದೆ ಚೆನ್ನಾಗಿತ್ತು. ನಮ್ಮ ಕುಶಾಲನಗರ ಅಂತೂ ಈಗ ತುಂಬ ಇಂಪ್ರೂವ್ ಆಗ್ತಾಯಿದೆ, ನಿಮಗೆ ಗೊತ್ತಿದೆ ಆಲ್ರೆಡಿ. ಇದು ಟೂರಿಸ್ಟ್ ಪ್ಲೇಸು, ಮಡಿಕೇರಿಗೂ ಹತ್ತಿರ. ಹಾಗಾಗಿ ಟ್ರೆಂಡ್ಸ್ ಬಂದು ಎಷ್ಟು ವರ್ಷ ಆಯಿತು ಗೀತಾ ಇದು ಟ್ರೆಂಡ್ಸ್ ಇಲ್ಲಿ? ಆಲ್ಮೋಸ್ಟ್ 6 ಇಯರ್ ಆಯಿತು ಗೈಸ್ ಟ್ರೆಂಡ್ಸ್ ಸ್ಟಾರ್ಟ್ ಆಗಿ. ನಾವು ಎಮರ್ಜೆನ್ಸಿ ಏನಾದರೂ ಅಂತ ಹೇಳಿದ್ರೆ ಟ್ರೆಂಡ್ಸಿಗೆ ಬರ್ತೀವಿ ಅರ್ಜೆಂಟ್ ಅನ್ನುವಾಗ. ಓಕೆ, ಸುಮಾರು ನೋಡಿದ್ವಿ, ತೊಗೊಂಡ್ವಿ. ನನ್ನ ಮಗಳು ನೋಡ್ಲಿಕ್ಕೆ ಬಂದಿದ್ದೆ ಬೇರೆ, ತೊಗೊಂಡಿದ್ದೆ ಬೇರೆ. ಓಕೆ ಬಾಯ್, ಮತ್ತೆ ಸಿಗೋಣ. ಶಾಪಿಂಗ್ ಎಲ್ಲ ಮಾಡಿ ಮಗಳು ಓಡ್ತಿದ್ದಾಳೆ, ಖುಷಿ ಅವಳಿಗೆ. ಯಾಕಂದ್ರೆ ಅವಳು ಇಷ್ಟಪಟ್ಟಿದ್ದೆಲ್ಲ ಕೊಡಿಸ್ತೀವಲ್ಲ, ಅದಕ್ಕೆ ನಾನು ಬಿಟ್ಲು ಓದು ಅಂತ ಗೈಸ್. ಓಕೆ, ಇವತ್ತು ಸದ್ಯಕ್ಕೆ ಫ್ರೆಂಡ್ಸಿಗೆ ಬಾಯ್. ಇನ್ನು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ. ಹೊಟ್ಟೆ ತುಂಬ ಹಸಿತಾ ಇದೆ, ಹಶ್ವಾಗ್ತಾ ಇದೆ. ಬೆಳಗ್ಗೆ ರೊಟ್ಟಿ ತಿನ್ಕೊಂಡು ಬಂದಿದೆ ಅಷ್ಟೇ. ಡ್ರೆಸ್ ಎಲ್ಲ ಇಟ್ಟ ಕಾರಲ್ಲಿ. ಮತ್ತು ಇವಾಗ ಹೋಗಿ ಏನಾದರೂ ಫಸ್ಟು ಹೊಟ್ಟೆಗೆ ಹಾಕ್ಕೊಳ್ಳೋಣ. ಪಾಪ ನಮ್ಮ ಹೀರನಿಗೆ ಇನ್ನು ಮೆಡಿಸನ್ ತೊಗೊಂಡಿಲ್ಲ. ಹೋಗಿ ಮೆಡಿಸನ್ ತೊಗೊಂಡು ಮತ್ತು ಏನಾದರೂ ತಿನ್ನೋದು ಅಲ್ಲ, ಸೃಷ್ಟಿ ತಿಂದುಬಿಟ್ಟು ಹೊರಡೋದು. ಓಕೆ ಬಾಯ್. ಹಲೋ ಗೈಸ್, ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಣ, ಕಾಫಿ ಕುಡಿಯೋಣ ಅಂತ ಬಂದಿದ್ದು. ಹಶು ಬೇರೆ ಆಗ್ತಾಯಿದೆ. ಹಶುವಾದರೆ ಊಟ ಮಾಡೋದು ಬೇಡ. ಆಲ್ರೆಡಿ ತುಂಬ ಟೈಮ್ ಆಯಿತು, 4:30 ಏನೋ. ಮಂಗಳೂರು ಬನ್ಸ್ ತೊಗೊಂಡಿದ್ದೇನೆ. ಇದು ಉಡುಪಿ ವೆಜ್ ಅಂತ ಹೇಳಿಬಿಟ್ಟು ಮೈಸೂರು ರೋಡಲ್ಲಿದೆ ಹೋಟೆಲ್. ತುಂಬ ಯಾವಾಗಲೂ ರಶ್ ಇರುತ್ತೆ ಮಾರ್ನಿಂಗೆಲ್ಲ. ನಾನಂತೂ ಇಲ್ಲೇ ಬರೋದು ತಿನ್ನೋಕ್ಕೆ. ಬ್ರೇಕ್ಫಾಸ್ಟ್ ಆಗಲಿ. ಕುಶಾಲನಗರ ಬಂದರೆ ಆಲ್ಮೋಸ್ಟ್ ಇಲ್ಲಿ ಬರ್ತೀನಿ, ನಾನು ಬರ್ತಾ ಇರ್ತೀನಿ. ಎಲ್ಲ ಪರಿಚಯ ಇದ್ದಾರೆ. ಹಾಗೆ ಹಶ್ವಾಗಿದೆ. ನಮಗೆ ಬೇಕಾಗಿರೋದು ಸಿಗ್ತಾ ಇಲ್ಲ. ಮಂಗಳೂರು ಬನ್ಸ ಚೆನ್ನಾಗಿದೆಯಾ? ಮಾಡ್ತಾಯಿದ್ದೀನಿ. ನನ್ನ ಮಗಳು ಕೇಳೋದು, ಚಾನಲಿದೆಯಾ, ಲಾಗ್ ಮಾಡ್ತಾಯಿದ್ದೀರಾ ಅಂತ. ಇವತ್ತು ಸಂಡೇ ಸ್ಪೆಷಲ್ ನಮಗಿದೆ. ಹೊರಗೆ ಬಂದಿದ್ದು ಸಿಂಪಲ್ ಶಾಪಿಂಗ್ ಮಾಡಿದ್ದು. ಕೆಲವೊಂದು ನಮಗೆ ಬೇಕಾದ ಶಾಪ್ಗಳೆಲ್ಲ ಇಲ್ಲಿ ಕ್ಲೋಸ್ ಆಗಿದೆ. ಸಿಟಿಯಲ್ಲೆಲ್ಲ ಆದರೆ ತುಂಬ ಸಿಟಿಯಲ್ಲಿ ಓಪನ್ ಇರುತ್ತೆ ಸಂಡೇ ಎಲ್ಲ, ವೀಕೆಂಡಲ್ಲಿ.
ಇಲ್ಲೆಲ್ಲ ಸಂಡೇ ಮಧ್ಯಾಹ್ನದ ಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಅನ್ಸುತ್ತೆ, ಇಲ್ಲ 6 ಮೇಲೆ 5 ಮೇಲೆ ಓಪನ್ ಮಾಡ್ಬಿಡ್ತಾರೋ ಗೊತ್ತಿಲ್ಲ ನನಗೇನು. ಹಸುವಾಗ್ತಿದೆ ಗಾಯ್ಸ್ ತುಂಬ. ಕಾಫಿಗೆ ಹೇಳಿದ್ದೀನಿ, ಮತ್ತು ಮಸಾಲೆ ವಡೆ ತಿನ್ನೋಣ ಅಂತ. ಚೆನ್ನಾಗಿದೆ ಅಲ್ಲ, ಇಷ್ಟ ಆಯಿತಾ? ಇದು ಡಿಪ್ ಮಾಡು ಚಟ್ನಿ ಮತ್ತು ಸಾಂಬಾರು. ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಗಾಯ್ಸ್. ಮನೆಗೆ ಬಂದೆ, ಜಸ್ಟ್ ಮನೆಗೆ ಬಂದೆ ನೋಡಿ. ಎಲ್ಲ ಅಲ್ಲಿನೇ ಬಿಟ್ಟಿದ್ದೀನಿ, ಎಲ್ಲ ಇಲ್ಲಿದೆ. ಸಿಂಪಲ್ ಶಾಪಿಂಗ್ ಅಷ್ಟೇ. ಮತ್ತು ಪಿಲ್ಲೋ ಅದೆಲ್ಲ ನಾಳೆ ಸೆಟ್ ಮಾಡುವಾಗ ತೋರಿಸ್ತೇನೆ ಆಯಿತಾ. ತುಂಬ ಟಯರ್ಡ್ ಆಗಿದೆ. ಫ್ರೆಶ್ ಅಪ್ ಆಗಿ ಒಂದು ಅಡುಗೆ ಸಾಂಬಾರೆಲ್ಲ ಮಾಡಿಬಿಟ್ಟು ಇಟ್ಟಿದ್ದೆ. ನೈಟಿಗೆ ಮುದ್ದೆನಾ ಚಿನ್ನು? ಮುದ್ದೆ ರೊಟ್ಟಿ ಇಲ್ಲ ರೈಸು, ನೋಡಬೇಕು ಹೇಗೆ ಮೂಡಾಗುತ್ತೆ ಹಾಗೆ ಮಾಡ್ತೀನಿ. ನೋಡಿ ಹಿಂಗಾಗಿದ್ದೀನಿ, ಅಷ್ಟೊಂದು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಓಕೆ ಗಾಯ್ಸ್, ಇವತ್ತಿನ ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೋಬೇಕು, ನೋಡಬೇಕು. ಯಾಕಂದರೆ ನಮ್ಮ ಸುದೀಪ್ ಅವ್ರದ್ದು ದಗಲ್ಬಾಜಿ ಪಂಚಾಯಿತಿ ನೋಡಬೇಕಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತಾರಲ್ಲ, ಆ ಥರ ಪಂಚಾಯಿತಿ. ಮತ್ತು ಇನ್ನೊಂದು ನಮ್ಮ ಇಲ್ಲಿವರೆಗೆ ಗಿಲ್ಲಿನ ಕೇಳ್ತಾ ಇದ್ರಲ್ಲ ನಿನ್ನೆ, ಏನು ಗಿಲ್ಲಿ ಸೈಲೆಂಟ್ ಆಗಿಬಿಟ್ಟೆ ಅಂತ. ಸೈಲೆಂಟು ನಾವೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೀವಿ ಅಂತ ಪಾಪ ಸುದೀಪ್ ಅವ್ರಿಗೆ ಮರ್ತೋಗಿದೆ ಅನಿಸುತ್ತೆ ಆಯಿತಾ. ಮತ್ತು ರಕ್ಷಿತನ ಕೆಲವ್ರು ಹೇಳ್ತಾರೆ ಮನೆಯಲ್ಲೆಲ್ಲ ಹಾಗೆ ಮಾತಾಡಿಕೊಂಡು ಇದ್ದ ರಕ್ಷಿತಾ ಕನ್ಫ್ಯೂಸ್ ಆಗ್ತಾಳೆ ಮಾತಾಡೋಕ್ಕೆ. ಕನ್ಫ್ಯೂಸ್ ಆಗಲ್ಲ. ರಕ್ಷಿತನ ಆನ್ಸರ್ ಸುದೀಪ್ ಅವರು ತಗೊಳ್ಳೋಕ್ಕೆ ಮತ್ತು ಅವಳ ಒಪಿನಿಯನ್ ಹೇಳೋಕ್ಕೆ ಸುದೀಪ್ ಅವರೇ ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇ, ಬೇರೆನೇನಿಲ್ಲ. ಓಕೆ ಗಾಯ್ಸ್, ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ನನಗಿದೆ ಇವತ್ತು ಯಾರು ಮನೆಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟು. ನಾನು ಬ್ಯುಸಿ ಇರೋದ್ರಿಂದ ಪ್ರೊಮೋ ಏನೂ ನೋಡಿಲ್ಲ. ಮತ್ತು ಇವತ್ತಿನ ಬಿಗ್ ಬಾಸ್ ನೋಡಿ ನನ್ನ ಒಪಿನಿಯನ್ ಅನಿಸಿಕೆಗಳನ್ನ ನಾಳೆ ವೀಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ನನ್ನ ಲಾಗ್ ಅಂತ ಸ್ಪೆಷಲ್ ಅಂತ ಏನಿಲ್ಲ, ಹೊರಗಡೆ ಹೋಗಿದ್ದು ಬಂದಿದ್ದು ಅಷ್ಟೇ ಆಯಿತಾ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಟಯರ್ಡ್ ಆಗಿದೆ ಗೈಸ್, ಹಾಗಾಗಿ ತೊದಲ್ತಾ ಇದೆ ಮಾತಾಡೋಕ್ಕೆ. ನೀರು ಕುಡಿಬೇಕು, ಕಾಫಿ ಮಾಡಿ ಕುಡಿಬೇಕು, ಟಯರ್ಡ್ ಆಗಿಬಿಟ್ಟಿದೆ. ಮತ್ತು ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಎಲ್ಲರ ಕಮೆಂಟ್ ಎಲ್ಲ ನೋಡಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಗೈಸ್. ಅಷ್ಟು ಚೆನ್ನಾಗಿ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಋಣನ ನನಗೆ ಹೇಗೆ ತೀರಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ವಿಡಿಯೋಗಳ ಮೂಲಕ ನಾನು ನಿಮ್ಮ ಪ್ರೀತಿನ ಸದಾ ಕಾಪಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಮತ್ತು ನನ್ನ ಚಾನೆಲ್ ಮೇಲೆ ಇರಲಿ. ಬಾಯ್, ಲೆಟ್ಸ್ ಗೋ, ಕಮಾನ್ ಬಿಗ್ ಬಾಸ್ಗೆ. ಮತ್ತು ಬಾಯ್, ಟೇಕ್ ಕೇರ್, ಲವ್ ಯು. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್, ಬಾಯ್.